ನಮಸ್ಕಾರ ವೀಕ್ಷಕರೇ, ನಾನು ತಿಪಟೂರಿನಿಂದ ಶುಭಾ ವಿಶ್ವಕರ್ಮ, ಭಾಸ್ಕರ್ ಯೂಟ್ಯೂಬ್ ಚಾನೆಲ್ ವರದಿಗಾರ್. ತಿಪಟೂರು ತಾಲೂಕು ಕಿಬ್ಬನಹಳ್ಳಿ ಹೋಬಳಿ ಕುಪ್ಪಾಳು ಗ್ರಂಥಾಲಯದ ಆವರಣದಲ್ಲಿ ನವಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಇಲಾಖೆ ವತಿಯಿಂದ ತಿಪಟೂರು ತಾಲೂಕು ಕಟ್ಟಡ ಮತ್ತು ಇತರೆ ಕೂಲಿ ಕಾರ್ಮಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ತರಬೇತಿಯನ್ನು ತಿಪಟೂರು ತಾಲೂಕು ಘಟಕವು ಸ್ಥಳೀಯರ ಸಹಕಾರದೊಂದಿಗೆ ಹಮ್ಮಿಕೊಂಡು ಬೆಳಿಗ್ಗೆ 9 ರಿಂದ ಸಂಜೆ 6 ಗಂಟೆವರೆಗೆ ತಾಲೂಕಿನ 90% ಕಾರ್ಮಿಕ ಬಂಧುಗಳ ಆರೋಗ್ಯದ ತಪಾಸಣೆ ಮತ್ತು ತರಬೇತಿ ಶಿಬಿರದಲ್ಲಿ ಭಾಗವಹಿಸಿ ಬಿಪಿ, ಶುಗರ್, ಹೃದಯ ತಪಾಸಣೆ, ಕಿಡ್ನಿ ಸಮಸ್ಯೆ, ಯೂರಿನ್ ಪರೀಕ್ಷೆ, ಮಲೇರಿಯಾ, ಥೈರಾಯ್ಡ್, HIV ಬ್ಲಡ್ ಗ್ರೂಪ್ ಹೀಗೆ ಸುಮಾರು 20 ತರಹದ ತಪಾಸಣೆಗಳಿಗೆ ಒಳಪಡಿಸಿ ಕಾರ್ಮಿಕರಿಗೆ ಆರೋಗ್ಯದ ಬಗ್ಗೆ ಅರಿವನ್ನು ತಂಡದ ವೈದ್ಯರು ಮೂಡಿಸುವುದರ ಮೂಲಕ ಆರೋಗ್ಯ ತಪಾಸಣೆ ಶಿಬಿರವನ್ನು ಯಶಸ್ವಿಗೊಳಿಸಿದರು. 33ನೇ ಅತಿ ಕಿರಿಯ ಬಾಲಕ ಮತ್ತು ಬಾಲಕಿಯರ ಹೊನಲು ಬೆಳಕಿನ ಖೋ-ಖೋ ಪಂದ್ಯಾವಳಿಯು ತಿಪಟೂರಿನ ಕಲ್ಪತರು ಕ್ರೀಡಾಂಗಣದಲ್ಲಿ ಅದ್ದೂರಿಯಾಗಿ ನಡೆಯುತ್ತಿದ್ದು, ಸಾರ್ವಜನಿಕರಿಗೆ ಹಾಗೂ ಕ್ರೀಡಾಭಿಮಾನಿಗಳಿಗೆ ರಸದೌತಣ ನೀಡಿದ್ದು, ತಿಪಟೂರು ನಾಗರಿಕರಿಗೆ ಭಾರತದ ದೇಶದ ವಿವಿಧ ಸಂಸ್ಕೃತಿಯ 100 ಭಾಷೆಯಾಗಿ ಮಾತನಾಡುವ ಭಾಷಿಕರನ್ನು, ವಿವಿಧ ವೇಷಭೂಷಣಗಳನ್ನು ಧರಿಸುವ ಭಾರತೀಯ ಪ್ರಜೆಗಳನ್ನು ಕ್ರೀಡಾಂಗಣದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಕಂಡುಬರುತ್ತಿದೆ. ಪ್ರತಿನಿತ್ಯ ಸಂಜೆ ಸ್ಥಳೀಯ ಶಾಲೆ ಕಾಲೇಜುಗಳ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗುತ್ತಿದ್ದು, ನೇತಾಜಿ ಯೋಗ ಟ್ರಸ್ಟ್ನ ಯೋಗಪಟುಗಳು ಯೋಗಾಭ್ಯಾಸದ ಅರಿವು ಮೂಡಿಸಿದರು. ವಿವೇಕಾನಂದ ಇಂಟರ್ನ್ಯಾಷನಲ್ ಶಾಲೆಯ ಮಕ್ಕಳು ಮತ್ತು ಕಲ್ಪತರು PU ಕಾಲೇಜಿನ ವಿದ್ಯಾರ್ಥಿನಿಯರು ಉತ್ತಮ ನೃತ್ಯ ಪ್ರದರ್ಶಿಸಿದರು. ಹೊರ ರಾಜ್ಯದಿಂದ ಬಂದಂತಹ ಕ್ರೀಡಾಪಟುಗಳಿಗೆ ಉತ್ತಮ ಸುವ್ಯವಸ್ಥೆಯ ಊಟ ಮತ್ತು ವಸತಿ ವ್ಯವಸ್ಥೆ ಮಾಡಲಾಗಿದ್ದು, ಕ್ರೀಡಾಪಟುಗಳು ತಿಪಟೂರಿನ ಹಾಗೂ ಸಂಸ್ಥೆಯ ಆಯೋಜಕರ ಬಗ್ಗೆ ಉತ್ತಮ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಪ್ರತ್ಯೇಕ ಕೋರ್ಟ್ಗಳನ್ನು ನಿರ್ಮಿಸಿ ಪ್ರತಿನಿತ್ಯ ಖೋ-ಖೋ ಪಂದ್ಯಾವಳಿಗಳು ನಡೆಯುತ್ತಿದ್ದವು. ಆಟದ 4ನೇ ದಿನದಂದು ಅತ್ಯುತ್ತಮ ಆಟಗಾರರನ್ನು ಗುರುತಿಸಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ನೊಣೆಮ್ನೆಕೆರೆಯ ಪ್ರತಿಭಾನ್ವಿತ ಪುಟ್ಟ ಮಗು ಕುಮಾರಿ ಡಾಕ್ಟರ್ ರೇಖಾ ಧವನಿಯವರನ್ನು ಸಹ ಸನ್ಮಾನಿಸಿದರು. ಮೂಳೆ ಕ್ಯಾನ್ಸರ್ನಿಂದ ಬಳಲುತ್ತಿರುವ ಆಕೆಯ ತಾಯಿಯ ಶುಶ್ರೂಷೆಗೆಂದು 50,000 ರೂಪಾಯಿ ಸಹಾಯಧನವನ್ನು ತಿಪಟೂರು ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಕೊಡಲಾಯಿತು. ಅದೇ ರೀತಿ ಸಾಕಷ್ಟು ಜನಪ್ರತಿನಿಧಿಗಳು ಅವರಿಗೆ ತಮ್ಮ ಸಹಾಯ ಹಸ್ತ ನೀಡಿದ್ದಾರೆ. ಧವನಿ ಅವರ ತಾಯಿ ಬೇಗ ಅನಾರೋಗ್ಯದಿಂದ ಮುಕ್ತರಾಗಿ ಹೊರಬರಲಿ ಎಂದು ಭಾಸ್ಕರ್ ಪತ್ರಿಕೆಯ ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಭಾಸ್ಕರ್ ಹಾಗೂ ಶ್ರೀಮತಿ ಶುಭಾ ವಿಶ್ವಕರ್ಮ ಪತ್ರಿಕೆಯ ಬಳಗದವರು ಶುಭ ಹಾರೈಸಿದ್ದಾರೆ. ಆಟದ ಕೊನೆಯ ದಿನವಾದ ಭಾನುವಾರದಂದು ಬಾಲಕಿಯರ ವಿಭಾಗದ ಅಂತಿಮ ಪಂದ್ಯದಲ್ಲಿ ಕರ್ನಾಟಕ ವಿರುದ್ಧ ಮಹಾರಾಷ್ಟ್ರ 16 ಅಂಕಗಳಿಂದ ಜಯಗಳಿಸಿ ಗೆಲುವು ದಾಖಲಾಯಿತು. ಮಹಾರಾಷ್ಟ್ರ ಪ್ರಥಮ ಸ್ಥಾನ ಗಳಿಸಿದರೆ ಕರ್ನಾಟಕ ದ್ವಿತೀಯ ಸ್ಥಾನ ಪಡೆಯಿತು. ತೃತೀಯ ಸ್ಥಾನ ಕೊಲ್ಲಾಪುರ, 4ನೇ ಸ್ಥಾನ ರಾಜಸ್ಥಾನ್ ಪಡೆದುಕೊಂಡಿದೆ. ಬಾಲಕರ ವಿಭಾಗದ ಅಂತಿಮ ಪಂದ್ಯದಲ್ಲಿ ಕರ್ನಾಟಕ ವಿರುದ್ಧ ಮಹಾರಾಷ್ಟ್ರ 34 ಅಂಕ ಗಳಿಸಿ ಜಯ ದಾಖಲಿಸಲಾಯಿತು. ಕರ್ನಾಟಕ ತಂಡವು ತೃತೀಯ ಸ್ಥಾನವನ್ನು, ತೆಲಂಗಾಣ 4ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಒಟ್ಟಾರೆ ಹೇಳುವುದಾದರೆ ಆಟ ನೋಡಲು ಬಂದ ಕ್ರೀಡಾ ಅಭಿಮಾನಿಗಳು ಬಹಳ ಉಲ್ಲಾಸದಿಂದ ವೀಕ್ಷಿಸುತ್ತಿದ್ದರು. ಈ ಆಯೋಜನೆಯ ಜವಾಬ್ದಾರಿಯನ್ನು ರಾಷ್ಟ್ರೀಯ ಖೋ-ಖೋ ಸಂಸ್ಥೆಯ ಉಪಾಧ್ಯಕ್ಷ ಹಾಗೂ ತಿಪಟೂರು ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷರಾದ ಲೋಕೇಶ್ವರ್ ಅವರು ವಹಿಸಿದ್ದು, ಕ್ರೀಡಾ ಅಭಿಮಾನಿಗಳ ಮನ ಗೆದ್ದಿದ್ದಾರೆ. ನಾನೇನೋ ಉಳ್ಕೊತಾನೆ ಗುರು, ಅದಕ್ಕೆ ನಾನೇನೋ ಯಾರು ಅವರು ಪ್ರಥಮ ಬಹುಮಾನ ಆಯ್ತಾ ಆಯ್ತಾ ಲೋಕೇಶ್ವರ ಅವರು ಮತ್ತು ಕಾರ್ಯದರ್ಶಿ ಖಜಾಂಚಿಗಳ ಜೊತೆ 4ನೇ ಸ್ಥಾನ. ಅಯೋಧ್ಯೆ ಎಂದರೆ ನೆನಪಾಗುವುದು ಶ್ರೀರಾಮಚಂದ್ರ. ಶ್ರೀರಾಮಚಂದ್ರರ ಜನ್ಮಸ್ಥಳ ಉತ್ತರ ಪ್ರದೇಶ ರಾಜ್ಯದ ಫಜರಾಬಾದ್ ಜಿಲ್ಲೆಯ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಜನನವಾಯಿತು. ಇದೀಗ ನಮ್ಮ ಮುಂದಿರುವ ವಿಚಾರ ಏನೆಂದರೆ, ಅದೇ ನಮ್ಮ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಕಾರ್ಯ ನಡೆಯುತ್ತಿದ್ದು, ಇದೇ 2024 ಜನವರಿ 22ರಂದು ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದ್ದು, ಇದಕ್ಕೆ ಸಾಕಷ್ಟು ಹೋರಾಟಗಾರರ ಹೆಚ್ಚಿನ ಪರಿಶ್ರಮವಿದೆ. ಈ ಹೋರಾಟಗಾರರ ಹಿನ್ನೆಲೆಯಲ್ಲಿರುವ ಹೆಚ್ಚಿನ ಕರಸೇವಕರ ದಂಡೆ
ಗಂಟೆ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು, ನಮ್ಮ ತಿಪಟೂರು ನಗರದ ಹಾಸನ ವೃತ್ತದ ಭಾಸ್ಕರ್ ಪತ್ರಿಕೆ ಸಂಪಾದಕರಾದಂತಹ ಶ್ರೀಯುತ ಭಾಸ್ಕರ್ ಹಾಗೂ ಅವರ ಆತ್ಮೀಯರಾದಂತಹ ಚೆನ್ನಕೇಶವ ಕಾಳಿಂಗರಾಜ, ಶ್ರೀನಿವಾಸ್ ಗೌಡ, ಮುಖಂಡರುಗಳಾದ ರಾಮಚಂದ್ರ ಗೌಡ, ಎಂಆರ್ ತಂಗ, ಬಿಆರ್ ಕೃಷ್ಣಮೂರ್ತಿ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀಯುತ ಬಿಎಸ್ ಯಡಿಯೂರಪ್ಪನವರು ಇವರ ನೇತೃತ್ವದಲ್ಲಿ ಕರಸೇವೆ ಸಲ್ಲಿಸಲಾಯಿತು. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಹೋರಾಟಕ್ಕೆ ಭಾಸ್ಕರ್ ಪತ್ರಿಕಾ ಬಳಗದಿಂದ ಬೆಂಬಲ. ಅಭಿನಯ ಭಾರ್ಗವ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿಯನ್ನು ಕಸಿದುಕೊಳ್ಳುತ್ತಿರುವ ಸರ್ಕಾರದ ವಿರುದ್ಧ ಇಂದು ಭಾನುವಾರ ಬೆಳಿಗ್ಗೆ 8ರಿಂದ ಸಂಜೆ 6ರವರೆಗೆ ಬೆಂಗಳೂರಿನ ಸ್ವತಂತ್ರ ಉದ್ಯಾನವನ ಅಂದರೆ ಫ್ರೀಡಂ ಪಾರ್ಕ್ ನಲ್ಲಿ ನಡೆಯುತ್ತಿರುವ ಈ ಹೋರಾಟಕ್ಕೆ ಚಲನಚಿತ್ರ ನಟ ನಟಿಯರು, ನಿರ್ಮಾಪಕರು, ನಿರ್ದೇಶಕರು, ಎಲ್ಲಾ ವಿಷ್ಣುವರ್ಧನ್ ಅಭಿಮಾನಿ ಬಳಗದವರು ಭಾಗವಹಿಸಿದ್ದಾರೆ. ಅದೇ ರೀತಿ ಭಾಸ್ಕರ್ ಪತ್ರಿಕೆಯ ಪ್ರಧಾನ ಸಂಪಾದಕರು, ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಭಾಸ್ಕರ್ ಮಾದಿಹಳ್ಳಿ ಕುಮಾರ್ ಹಾಗೂ ಶುಭಾ ವಿಶ್ವಕರ್ಮ, ಭಾಸ್ಕರ್ ಪತ್ರಿಕಾ ಬಳಗದ ಸರ್ವ ಸದಸ್ಯರು ಈ ಹೋರಾಟವು ಯಶಸ್ವಿಯಾಗಲೆಂದು ಬೆಂಬಲ ಸೂಚಿಸಿದ್ದಾರೆ. ಚಿರಂಜೀವಿ ಇರಬಹುದು, ರಜನಿಕಾಂತ್ ಇರಬಹುದು, ಇವರೆಲ್ಲರೂ ಕೂಡ ಪದ್ಮಶ್ರೀ, ಪದ್ಮಭೂಷಣ ಇದೆ. ಇವರೆಲ್ಲರಿಗಿಂತ ಮೊದಲು ಸೂಪರ್ ಸ್ಟಾರ್ ಆದಂತ ವಿಷ್ಣುವರ್ಧನ್ ಅಂದ್ರೆ ಕನ್ನಡಿಗರು ಒಗ್ಗಟ್ಟಾಗಬೇಕು, ಕನ್ನಡಿಗರು ಒಂದಾಗಬೇಕು ಅಂತ ಹೇಳಿ ನಾವೆಲ್ಲ ಭಾಷಣ ಮಾಡ್ತೇವೆ. ಆದ್ರೆ ವಿಷ್ಣುವರ್ಧನ್ ವಿಚಾರದಲ್ಲಿ ನೀವೆಲ್ಲ ಒಂದಾಗಿದ್ದೀರಾ? ನೀವು ಎಲ್ಲಿ ಒಂದಾಗಿದ್ದೀರಾ? ನೀವು ನಿಜವಾದ ಕನ್ನಡ ಹೋರಾಟಗಾರ ಅಥವಾ ಇನ್ಯಾವುದೇ ಹೋರಾಟಗಾರರು ಅಥವಾ ಕನ್ನಡದ ಬಗ್ಗೆ, ಚಿತ್ರರಂಗದ ಬಗ್ಗೆ ಮಾತನಾಡ್ತಕ್ಕಂಥವ್ರು, ಚಿತ್ರರಂಗದ ಒಳಗಿರ್ತಕ್ಕಂಥ ಕಲಾವಿದರು, ಸುಮ್ಮನೆ ನೀವು ಮೈಕ್ ಮುಂದೆ, ಮಾಧ್ಯಮದ ಮುಂದೆ ನಾವೆಲ್ಲ ಒಂದಾಗಿದ್ದೀವಿ ಅನ್ನೋದಲ್ಲ. ಮುಂದೆ ಅಲ್ಲಿ ಮಗನ್ ಚೂಟ್ ಬಿಟ್ಟು ತೊಟ್ಟಾಡ್ಸೋ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಇದು ಯಾಕಂದ್ರೆ ನಮಗೆ ಯಾವುದೇ ರಾಜಕಾರಣಿಗಳ ಒಂದು ಇದಿಲ್ಲ, ಸಪೋರ್ಟ್ ಇಲ್ಲ. ಆದ್ರೆ ಸಪೋರ್ಟ್ ಇಲ್ದೇನೆ ನಾವು ಇಷ್ಟೆಲ್ಲ ಸೇರಿದೀವಲ್ಲ, ಅದು ವಿಷ್ಣುವರ್ಧನ್ ಅವರ ತಾಕತ್ತು. ನಾನು ಮೊದಲಿಂದನೂ ಕೂಡ ಫೇಸ್ಬುಕ್ ಅಲ್ಲಿ ದಯಮಾಡಿ ಡಾಕ್ಟರ್ ವಿಷ್ಣುವರ್ಧನ್ ರವರಿಗೆ ಕನ್ನಡ ಕುಲಕೋಟಿಯ ಬತಾಯಿ ಭುವನೇಶ್ವರ ಹೊರಪುತ್ರನಿಗೆ ಮರಣೋತ್ತರ ಕರ್ನಾಟಕ ರತ್ನ ಕೊಡಲೇಬೇಕು. ರಾಷ್ಟ್ರೀಯ ಪ್ರಶಸ್ತಿ, ಪದ್ಮಶ್ರೀ, ಪದ್ಮಭೂಷಣ ಯಾವ್ದ್ರಲ್ಲಾದ್ರೂ ಒಂದು ಮರಣೋತ್ತರ ಪದ್ಮಭೂಷಣ ಅಥವಾ ಪದ್ಮಶ್ರೀ ಕೊಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನು ಹೇಳ್ತಕ್ಕಂಥ ಸರ್ಕಾರಗಳು ಸೆಪ್ಟೆಂಬರ್ 18, ಡಿಸೆಂಬರ್ 30ನೇ ತಾರೀಕು ಅವ್ರನ್ನ ನೆನೆಸ್ಕೊಂಡು ಸುಮ್ಮನೆ ನಾಮಕೋಸೆ ಮಾತನಾಡೋದಲ್ಲ. ಸರ್ಕಾರಗಳು ಇವತ್ತು ನೀವು ಏನೇ ಮಾಡಿಲ್ಲ ಅಂದ್ರು ವಿಷ್ಣುವರ್ಧನ್ ಅವ್ರನ್ನ ನೋಡಿ, ನಾನು 92ರಲ್ಲಿ ಮೊದಲನೇ ಸಲ ಭೇಟಿ ಮಾಡಿದಾಗ, ನಿಮ್ಮ ಹೆಸರಲ್ಲಿ ಒಂದು ಸಂಘ ಮಾಡ್ತೀನಿ, ನಾನು ಸಪೋರ್ಟ್ ಮಾಡಬೇಕು ಅಂದಾಗ ಅವ್ರು ಹೇಳಿದ್ ಒಂದೇ ಮಾತು. ಅವ್ರು ಏನ್ ಹೇಳಿದ್ರು ಗೊತ್ತಾ? ರಜಾ, ನಿನ್ನ ಅಪ್ಪ ಅಮ್ಮನ್ನ ಸಾಕು, ಅಭಿಮಾನಿ ಸಂಘ ಬೇಡವೇ ಬೇಡ ಅಂತ ಹೇಳಿ. ಯಾರಾದ್ರೂ ಹೇಳ್ತಾರೆ ಈ ಮಾತನ್ನ? ಇನ್ನು ದುಡ್ಡು ಕೊಟ್ಟು ಸಂಘ ಮಾಡು ಅಂತ ಹೇಳ್ಬಿಡ್ತಾರೆ. ಆದ್ರೆ ಈ ಸಂಘ ಬೇಡ, ಅಪ್ಪ ಅಮ್ಮನ್ನ ನೋಡ್ಕೊ ನೀನು ಅಂತ ಹೇಳಿದ್ರು. ನನಗೆ ಹಿಂಗೆ ಕೆನ್ನೆ ತಟ್ಬಿಟ್ಟು ಅಪ್ಪ ಅಮ್ಮನ ನೀನ್ ಸಾಕು, ಅದೇ ನೀನ್ ಕೊಡೋ ನನಗೆ ಅಭಿಮಾನ, ಅದೊಂದೇ ಸಾಕು ಅಂತ ಹೇಳಿದ್ರು. ಅಂತ ಒಬ್ಬ ವ್ಯಕ್ತಿಯ ಇವತ್ತು ಪುಣ್ಯಭೂಮಿಗೋಸ್ಕರ 5 ಗುಂಟೆ 10 ಗುಂಟೆ ಜಾಗಕ್ಕೆ ನಾವು ಬೇಡಾಡ್ತಾ ಇದ್ದೀವಿ, ಭಿಕ್ಷೆ ಬೇಡ್ತಾ ಇದ್ದೀವಿ. ನಿಮ್ಗೆ ಕಣ್ಣು ಇಲ್ಲ, ಕಿವಿ ಇಲ್ಲ, ಮೂಗು ಇಲ್ಲ, ಬಾಯಿ ಇಲ್ಲ. ನಿಮ್ಗೆಲ್ಲ ರಂಧ್ರಗಳು ಕೂಡ ಕೆಟ್ಟ ಕೆರೆ ಹರಿದ್ಬಿಟ್ಟಿದ್ದಾವೆ. ಹಾಗಾಗಿ ಇವತ್ತು ಸರ್ಕಾರಕ್ಕೆ ನಮ್ಮ ಮನವಿ ಇಷ್ಟೇ. ಇವತ್ತು 20 ಎಕರೆ ಜಮೀನು, ಅದು ಸರ್ಕಾರದ ಭೂಮಿ, ಅದು ಕ್ರಯ ಕೊಟ್ಟಿರೋದಲ್ಲ, ಅವ್ರ ಸ್ವಂತಕ್ಕೆ ಕೊಟ್ಟಿರೋದಲ್ಲ, ಸರ್ಕಾರ ಅವ್ರು ಮಂಜೂರು ಮಾಡಿರೋದಲ್ಲ, ಅದು ಭೋಗಾದಿಗೆ ಕೊಟ್ಟಿರ್ತಕ್ಕಂಥದ್ದು. ಅವರಲ್ಲಿ ಅದನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಏನಾದ್ರು ಮಾಡ್ಕೋಬಹುದು, ಆದ್ರೆ ಮಾಡ್ಕೋಬಾರ್ದು ಅವರು. ಆದ್ರೆ ಈಗಾಗಲೇ 10 ಎಕರೆ ಜಮೀನನ್ನ ಮಾರ್ಕೊಂಡು ತಿನ್ಕೊಂಡ್ಬಿಟ್ಟವ್ರೆ. ಬಾಲಣ್ಣವ್ರ ಬಗ್ಗೆ ನಮ್ಗೆ ಅಪಾರವಾದಂತ ಗೌರವ ಇದೆ. ವಿಷ್ಣು ಅಣ್ಣವರು ಕೂಡ ಬಾಲಣ್ಣನವ್ರ ಬಗ್ಗೆ ಬಹಳ ಒಳ್ಳೆ ಮಾತುಗಳನ್ನ ಹೇಳಿದ್ದಾರೆ. ನಾವು ಶಿರಸ ಅದನ್ನ ಪಾಲನೆ ಮಾಡ್ತೀವಿ. ಇವತ್ತು ಅವ್ರ ಮಕ್ಕಳು ಯಾರೋ ಬಾಲಿ, ಇನ್ನೊಬ್ಬ ಯಾರೋ ಗಣೇಶನ ಏನೋ ಅವನು, ಇವರು ಇವತ್ತು 10 ಎಕರೆ ಮಾರ್ಕೊಂಡು ತಿಂದಿದ್ದು ಅಲ್ಲದೆ ಈ 10 ಎಕರೆನೂ ಕೂಡ ಮತ್ತೆ ಅದನ್ನ ಭಾಗವಹಿಸಿಕೆ ಕೋರ್ಟ್ ಅಲ್ಲಿ ಕೇಸ್ ಹಾಕೊಂಡವ್ರೆ. ಅದು ಪಿತ್ರಾರ್ಜಿತ ಆಸ್ತಿ ಅಲ್ಲ ಸ್ವಾಮಿ, ಅದು ಸರ್ಕಾರದ ಆಸ್ತಿ. ವಿಷ್ಣುವರ್ಧನ್ ಅವರು ಸರ್ಕಾರದ ಆಸ್ತಿ ಅಂತ ಹೇಳಿ ನಿಮ್ಗೆ ಗೊತ್ತಿರಲಿ. ಒಬ್ಬ ಕಲಾವಿದನನ್ನ ರಾಷ್ಟ್ರೀಯ ಆಸ್ತಿ ಅಂತ ಹೇಳಿ ಕರ್ನಾಟಕ ರಾಜ್ಯಪಾಲರು ಅಲ್ಲಿ ಬಂದು ಹೇಳ್ತಾರೆ. ಇದು ಯಾವುದು ಅಭಿಮಾನ್ ಸ್ಟುಡಿಯೋಗೆ ಬಂದು ಭರದ್ವಾಜ್ ಅವರು
ರಾಜ್ಯಪಾಲರಾಗಿದ್ರು. ಅವ್ರು ಬಂದು ವಿಷ್ಣುವರ್ಧನ್ ರಾಷ್ಟ್ರೀಯ ಆಸ್ತಿ ಅಂತ ಹೇಳ್ತಾರೆ. ಇಂಥ ರಾಷ್ಟ್ರೀಯ ಆಸ್ತಿಗೆ ನೀವು ಅಲ್ಲಿ 2 ಎಕರೆ ಜಮೀನ್ ಕೊಡಕ್ಕೆ ನಿಮ್ ಕೈಲಿ ಆಗ್ಲಿಲ್ಲ. ದಯವಿಟ್ಟು ಒಂದು 10 ಗುಂಟೆ ಜಮೀನನ್ನಾದ್ರೂ ನೀವು ಇವತ್ತು ಆ ಪುಣ್ಯಭೂಮಿಯನ್ನು ಉಳಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ, ಹಿಂದೂ ಸಂಸ್ಕೃತಿ ಪ್ರಕಾರ ಇವತ್ತು ಹಿಂದೂವಾದಿಗಳು ಎಷ್ಟೋ ಜನ ಇದ್ದಾರೆ. ಒಬ್ಬ ವ್ಯಕ್ತಿಯ ಅಂತ್ಯಕ್ರಿಯೆ ನಡೆದ ಜಾಗ ಬೇರೆ ಸ್ಥಳಕ್ಕೆ ವರ್ಗಾವಣೆ ಮಾಡಿರೋದು ಹಿಂದೂ ಸಂಸ್ಕೃತಿನಲ್ಲಿ ಎಲ್ಲೋ ಇಲ್ಲ. ಇವತ್ತು ಅಂತ್ಯ ಸಂಸ್ಕಾರ ನಡೆದಂತಹ ಜಾಗ ಏನಿದೆ ಅದ್ರ ಸುತ್ತಮುತ್ತಲು ಒಂದು, ಈಗ ಆರ್ನಳ್ಳಿ ಸರ್ ಹೇಳ್ತಾ ಇದ್ರು, ಅಶೋಕ್ ಆರ್ನಳ್ಳಿ ಅವರು ಇವತ್ತು ಅವರು ಪ್ರಬುದ್ಧ ಒಬ್ಬ ವಕೀಲರಾಗಿದ್ದಂಥವ್ರು. ಆಮೇಲೆ ಭಾಸ್ಕರ್ ಸರ್ ಬೆಂಗಳೂರು ಸಿಟಿ ಕಮಿಷನರ್ ಆಗಿ ಅನೇಕ ಜನರನ್ನ ಮಟ್ಟ ಹಾಕಿದಂಥವ್ರು, ರೌಡಿಗಳನ್ನ ಗೂಂಡಗಳನ್ನ ಮಟ್ಟ ಹಾಕಿದಂಥವ್ರು, ಕಾನೂನು ಬಗ್ಗೆ ಚೆನ್ನಾಗಿ ಇಂಡಿಯನ್ ಪೀನಲ್ ಕೋಡ್ ಬಗ್ಗೆ ಚೆನ್ನಾಗಿ ಗೊತ್ತಿರ್ತಕ್ಕಂಥವ್ರು ವೇದಿಕೆನಲ್ಲಿದ್ದಾರೆ. ಅವ್ರಿಗೆಲ್ರಿಗೂ ಗೊತ್ತು. ಇವತ್ತು ನಮಗೆ ಅಲ್ಲಿ 5 ಎಕರೆ ಅಲ್ಲೆಲ್ಲ ಕೊಟ್ಟಿದ್ದಾರೆ, ಅದು ಬೇಕಾಗಿಲ್ಲ ನಮ್ಗೆ, ಇಲ್ಲಿ 2 ಎಕರೆ ಕೊಡಿ ಅಂತ ಕೇಳಿದ್ವಿ, ನಾವೇ ಮಾಡ್ಕೊಳ್ತೀವಿ. ಆಮೇಲೆ ನಮ್ಮ ವೀರಕ ಪುತ್ರ ಶ್ರೀನಿವಾಸರು ಹೇಳಿದ್ರಣ, ಅವ್ರು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಪರ್ಚೇಸ್ ಮಾಡ್ಕೊಳ್ಳೋಣ, ನಾವೇ ಕೊಂಡ್ಕೊಳ್ಳೋಣ, ಅದು ಇಸ್ಕೊಟ್ಟೆ ಆದ್ರೂ ಪರವಾಗಿಲ್ಲ, ಅದು ಇಸ್ಕೊಟ್ಟೆ ಆದ್ರೂ ಪರವಾಗಿಲ್ಲ. ಒಬ್ಬೊಬ್ಬ ಅಭಿಮಾನಿ 100 ರೂಪಾಯಿ 100 ಕೋಟಿ ಆಗ್ಬಿಡುತ್ತೆ, ನಾವು ಕೊಂಡ್ಕೊಂಡ್ಬಿಡೋಣ ಅಂತ. ಖಂಡಿತವಾಗ್ಲೂ ಅದು ಮಾಡೋಣ. ಆಮೇಲೆ ಮುಂದಿನ ಹಾದಿ ಏನು ಅಂತ ಹೇಳಿದ್ರೆ, ಜಾಣನಿಗೆ ಮಾತನ್ನು ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು, ಏನಾದ್ರೂ ಆಗ್ಲಿ ಬಿಡಿ. ವಿಷ್ಣುದಾದಗೋಸ್ಕರ ಜೈಲ್ಗೆ ಹೋದ್ರು ನಾವು ಸಿದ್ಧ, ಆಯ್ತಲ್ಲ. ಹಾಗಾಗಿ ಯಾವ್ದಾದಕ್ಕೂ ಹೋಗ್ತೀವಿ ಜೈಲ್ಗೆ, ಇದಕ್ಕೂ ಒಂದು ಹೋರಾಟ, ಜೈಲ್ಗೆ ಹೋಗೋಣ, ಜೈಲ್ ಬರೋ ಚಳವಳಿಯನ್ನು ಮಾಡೋಣ ನಮ್ಮ ವೀರಕ ಪುತ್ರ ಶ್ರೀನಿವಾಸ ಅವ್ರ ನೇತೃತ್ವದಲ್ಲಿ. ಹಾಗಾಗಿ ಇವತ್ತು ಇಲ್ಲಿ ಅನೇಕ ಹಿರಿಯ ಅಭಿಮಾನಿಗಳೆಲ್ಲ ಇದ್ದಾರೆ. ನಮ್ಮ ಗಾಂಧಿನಗರ ಜಾನಕಿ ಇರ್ಬೋದು, ನಮ್ಮ ಶಿವು ಇರ್ಬೋದು, ತುಂಬಾ ಜನ ಇದ್ದಾರೆ. ತುಂಬಾ ಎಲ್ಲ ನಮ್ಮ ಸ್ನೇಹಿತರುಗಳೇನೆ, ಎಲ್ಲ ಹಳೆ ಹೋರಾಟಗಾರರು. ಮೆಜೆಸ್ಟಿಕ್ ಅಲ್ಲಿ ಒಂದು ದೊಡ್ಡ ಶಕ್ತಿಯನ್ನ ತುಂಬಿದಂತವ್ರು. ಅಲ್ಲಿ ಇದು ಮಾಗಡಿ ರೋಡ್ ಅಲ್ಲಿ ಪ್ರಸನ್ನ ಪ್ರಮೋದ್ ಥಿಯೇಟರ್ ಅಲ್ಲಿ ದೊಡ್ಡ ಶಕ್ತಿಯನ್ನ ತುಂಬಿದಂತವ್ರು. ಈ ಗಾಂಧಿನಗರದಲ್ಲಿ ಜಾನಕಿ ಅಂದ್ರೆ ದೊಡ್ಡ ಹೆಸರಿರ್ತಕ್ಕಂಥ ಅನೇಕ ಜನ, ನಮ್ಮ ಅಶೋಕ್ ಇವರೆಲ್ಲ ತುಂಬಾ ಜನ, ಒಬ್ರಿಬ್ರು ಅಂತಲ್ಲ ತುಂಬಾ ಜನ ಇಲ್ಲಿರೋರು ಪ್ರತಿಯೊಬ್ರು ಕೂಡ ಕಟ್ಟೋಟನ್ನು ಹಾಕಿದ್ದಾರೆ, ವಾಲ್ ಪೋಚ್ಗಳು ಹಾಕಿದ್ದಾರೆ, ದುಡ್ಡು ಚೆಲ್ಲಿದ್ದಾರೆ, ಸ್ಟಾರ್ ಕಟ್ಟಿದ್ದಾರೆ. ದಾಖಲೆ ಈ ದಾಖಲೆ ಮುರಿಯೋಕೆ ಯಾರಿಂದನೂ ಸಾಧ್ಯನೇ ಇಲ್ಲ. ಈ ದಾಖಲೆಗಳನ್ನ ಕಟ್ಟೌಟ್ ದಾಖಲೆ ಇರ್ಬೋದು, ಜಾತ್ರೆ ಇರ್ಬೋದು. ಆಮೇಲೆ ಬಹಳ ಮುಖ್ಯವಾಗಿ ಒಬ್ಬ ನಾಯಕ, ಕನ್ನಡ ಚಿತ್ರರಂಗ ಕಲಾವಿದನ ಒಂದು ಕಾರ್ಯಕ್ರಮವನ್ನ ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಕೊಂಡೊಯ್ದಂತ ಕೀರ್ತಿ ನಮ್ಮ ವೀರಕ ಪುತ್ರ ಶ್ರೀನಿವಾಸ ಸೇರುತ್ತೆ. ದೆಹಲಿಯಲ್ಲಿ ಕನ್ನಡದ ಕಹಳೆ, ವಿಷ್ಣುವರ್ಧನ್ ಅವರ ಕಹಳೆ ದೆಹಲಿಯಲ್ಲಿ ಊದಿಸಿದಂತ ಕೀರ್ತಿ ನಮ್ಮ ವೀರಕ ಪುತ್ರ. ಒಂದೇ ರಾತ್ರಿಯಲ್ಲಿ ಬರೋಬ್ಬರಿ 9 ಹೆರಿಗೆ ಮಾಡಿರುವ ಘಟನೆ ಕೆಆರ್ ನಗರ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಂಭವಿಸಿದೆ. ಕೆಆರ್ ನಗರ ಸರ್ಕಾರಿ ಆಸ್ಪತ್ರೆ ವೈದ್ಯರೊಬ್ಬರು ಒಂದೇ ರಾತ್ರಿಯಲ್ಲಿ ಬರೋಬ್ಬರಿ 9 ಹೆರಿಗೆ ಮಾಡಿಸುವ ಮೂಲಕ ಕೆಆರ್ ನಗರ ತಾಲೂಕಿನಲ್ಲಿ ಹೊಸ ಇತಿಹಾಸ ನಿರ್ಮಿಸಿದ್ದಾರೆ. ಕೆಆರ್ ನಗರ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ತಾಯಿ ಮತ್ತು ಮಕ್ಕಳ ಪ್ರಸೂತಿ ತಜ್ಞರಾಗಿ ಕೆಲಸ ನಿರ್ವಹಿಸುತ್ತಿರುವ ಡಾಕ್ಟರ್ ಭವಾನಿ 9 ಹೆರಿಗೆಗಳನ್ನು ಮಾಡಿಸಿ ಗಮನ ಸೆಳೆದಿದ್ದಾರೆ. ಮಂಗಳವಾರ ರಾತ್ರಿ ವೇಳೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಇವರ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ಸುಮಾರು 9 ಮಂದಿ ಗರ್ಭಿಣಿಯರಿಗೆ ಹೆರಿಗೆ ಮಾಡಿಸಿ ತಮ್ಮ ವೃತ್ತಿಪರತೆಯನ್ನು ಮೆರೆದಿದ್ದಾರೆ. ಅದರಲ್ಲೂ ಶಸ್ತ್ರಚಿಕಿತ್ಸೆಯ ಮೂಲಕ 9 ಮಂದಿ ಗರ್ಭಿಣಿಯರಿಗೆ ಹೆರಿಗೆ ಮಾಡಿಸುವುದು ಒಂದು ವಿಶೇಷವಾಗಿದೆ. ಇದರಲ್ಲಿ 3 ಗಂಡು ಮತ್ತು 6 ಹೆಣ್ಣು ಶಿಶುಗಳಾಗಿವೆ. ಡಾಕ್ಟರ್ ಭವಾನಿ ಅವರು ಸಾಲಿಗ್ರಾಮದ ಎಸ್ ಯೋಗಣ್ಣನವರ ಪುತ್ರಿ. ಈ ಆಸ್ಪತ್ರೆಯಲ್ಲಿ 7 ವರ್ಷಗಳಿಂದ ಪ್ರಸೂತಿ ವೈದ್ಯರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ವೃತ್ತಿಯಲ್ಲಿ ಸಾಕಷ್ಟು ಪರಿಣಿತಿ ಹೊಂದಿರುವ ಇವರು ಕೆಆರ್ ನಗರದ ಕ್ಷೇತ್ರವಲ್ಲದೆ ಹುಣಸೂರು, ಪಿರಿಯಾಪಟ್ಟಣ, ಹೊಳೆನರಸೀಪುರ, ಕೆಆರ್ ಪೇಟೆ, ಮೈಸೂರು ತಾಲೂಕುಗಳಿಂದ ಇಲ್ಲಿಗೆ ಬರುವ ಗರ್ಭಿಣಿಯರಿಗೆ ಆಪದ್ಬಾಂಧವರಾಗಿದ್ದಾರೆ.